ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಷ್ಟು ದಿನ ಆದಮೇಲೆ ಇದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು 3 to 4 days ವ್ಲಾಗೇ ಮಾಡಿಲ್ಲ ಗೈಸ್. ನಮ್ಮ ಟಾಮಿ ಫುಲ್ ಹುಷಾರು ತಪ್ಪಿತ್ತು. 3 to 4 days ಬರೀ ಅದರ ಹಾಸ್ಪಿಟಲ್ ನೈಟು ಮಾರ್ನಿಂಗ್ ಅದರಲ್ಲೇ ಕಳೆದೋಗಿತ್ತು. ಸೊ ಇವಾಗ ಫುಲ್ ಅಂದರೆ ಫುಲ್ ಆರಾಮಾಗಿದ್ದಾನೆ ನಮ್ಮ ಟಾಮಿ, ಊಟ ತಿಂತಾ ಇದ್ದಾನೆ. ಸೊ ಇವತ್ತು ನಾವು ಸುಮ್ಮನೆ ಇವತ್ತು ಡೇ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ. ಸುಮ್ಮನೆ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿರಿ ನಮ್ಮ ಟಾಮಿನ ಹಾಲತ್ ನೋಡಿ ಗೈಸ್, ಇಷ್ಟು ಹುಷಾರಾಗೋದು ಇದರಲ್ಲೇ ಹೆಂಗೆ ಓಡಾಡ್ತಾನಂದರೆ ಫುಲ್ ಎನರ್ಜಿ ಬಂದುಬಿಟ್ಟಿದೆ ಟಾಮಿಗೆ. ಏಯ್ ಅಯ್ಯ ಕೆಳಗಡೆ ಕರ್ಕೊಂಡು ಹೋಗ್ಬೇಕಾಗಿದೆ ಇವಾಗ ವಾಕಿಂಗಿಗೆ. ಯಾಕೆ ಹಾಗೆ ಸ್ವಲ್ಪ ಕೆಲಸ ಇದೆ, ನಾವು ಆಚೆ ಹೋಗ್ತಾ ಇದ್ದೀವಿ. ಹೌದಾ? ಇಲ್ಲೊಂದು ನಾಯಿ ಇದೆ ನೋಡಿ, ಕನ್ವರ್ ಅಂತ. ಬಾ ನಮ್ಮ ಟಾಮಿ ಹತ್ರ ಹೋಗೋಣ. ಇವಾಗ ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಚಂದ ಈ ಥರ ಫನ್ ವರ್ಲ್ಡ್ ಥರ ಇದೆ. ಏನೇನೋ ಒಳಗಡೆ ಇದೆ ಅಂತೆ. ನೋಡಿ, ಅಮ್ಯೂಸ್ಮೆಂಟ್ ಪಾರ್ಕ್, ಗೇಮ್ಸ್, ರೈಡ್ಸ್, ಫುಡ್ ಕೋರ್ಟ್, ಶಾಪಿಂಗ್, ಕಿಡ್ಸು. ಸೊ ಸುಮ್ಮನೆ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಓಯ್ ಟಾಮಿಯ ನೋಡಿ ಗೈಸ್, ನಮ್ಮ ಟಾಮಿನ ಕರ್ಕೊಂಡು ಇವತ್ತು ನಾವು ಇಲ್ಲಿ ಆಚೆ ಬಂದಿದ್ದೀವಿ. ಹೋಗೋಣ ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗೋಣ. ಟಿಕೆಟ್ ತಗೋಬೇಕಲ್ಲಿ, ಟಿಕೆಟ್ ತಗೊಂಡು ಹೋಗೋಣ. ಹೊರಗಡೆ ಬರ್ತಾ ಇಲ್ಲ ಅದು ಹೆದರ್ಕೊಂಡು. ಎಲ್ಲ ಥರ ಫಿಶ್ ಇದೆ. ಓಯ್ ಟಾಮಿ, ಇಲ್ಲಿ ನೋಡಲಿ ಫಿಶ್. ಎಳ್ಕೊಂಡು ಹೋಗೋದು ಒಂದೇ ಕೆಲಸ. ಹೆದರ್ತಾ ಇದೆ ಗೈಸ್ ಅದು ಒಳಗಡೆ ಹೋಗೋಕ್ಕೆ. ಅಲ್ಲಿ ಸೌಂಡ್ ಬಾಕ್ಸ್ ಜೋರಾಗಿದೆ ಅಲ್ಲ, ಸೌಂಡ್ಗೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಭಯ ಪಟ್ಟಿಸ್ಬಿಟ್ಟಿದ್ದೀವಿ. ಸೊ ಇವಾಗ ಇನ್ನೂ ಭಯ ಪಡ್ತಾ ಇದೆ. ವಾವ್, ಯಾವ್ದು ಬೇಕು ತಿನ್ನಕ್ಕೆ? ಹಾಂ ವಾ ವಾ ವಾ. ಈ ನಾಯಿಗೆ ಟಿಕೆಟ್ ತಗೊಂಡಿದ್ದೀರಾ ಅಂತ ಬೀಳ್ತಾನೆ ಇಲ್ಲ. ಇವಾಗ ರಿಯಾಕ್ಷನ್ ನೋಡಿ. ನಾವು ಇಲ್ಲಿ ಪೊಟ್ಯಾಟೊ ಫಿಶ್ ತಿಂತಾ ಇದ್ದೀವಿ. ಎಲ್ಲ ಕಡೆ ಬಂದ್ಬಿಟ್ಟು ಇಲ್ಲಿ ತಿಂತಾ ಇದ್ದೀವಿ. ನೋಡಿ ಎಷ್ಟು ಆಯಿಲ್ ಇದೆ ಅಂದರೆ. ನಮ್ಮ ಟಾಮಿ ಟೈಮ್ ಪಾಸ್ಗೋಸ್ಕರ ಬಂದ್ಬಿಟ್ಟು ನಾವು ತಿಂತಾ ಇದ್ದೀವಿ. ಇವಾಗ ಪಾನಿಪುರಿ ತಿನ್ಬೇಕು ಅನಿಸ್ತಾ ಇರ್ತದೆ. ಪಾನಿಪುರಿ ತಗೊಂಡು ನೋಡಿ, ನನ್ನ ಕೈ ಕಾಲಿಲ್ಲ. ಸೊ ಒಂದು ಪಾರ್ಸಲ್ ಇತ್ತು, ಪಾರ್ಸಲ್ ತೊಗೊಂಡು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಟಾಮಿನ ಮೇಲೆ ಕಳಿಸಿದ್ದೀನಿ. ಸೊ ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ಚಾಟ್ಸ್ ತಿಂತಿಲ್ಲ ಗೈಸ್. ಪಾನಿಪುರಿ ತಿಂದು ಎಷ್ಟೋ ದಿನ ಆಯ್ತು ನಮಗೆ. ಸೊ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮದು ಮೇಲೆ ಎಷ್ಟನೇ ಫ್ಲೋರ್ ಅಂದರೆ 5ನೇ ಫ್ಲೋರ್ ಇದೆ ಗೈಸ್. ಹತ್ಕೊಂಡು ಹೋಗೋಷ್ಟರಲ್ಲೇ ಸಾಕಾಗುತ್ತೆ. ವಾಕಿಂಗೇ ಬೇಡ, ಡೈಟು ಬೇಡ ನಮ್ಮ ರೂಮಿಗೆ ಹೋಗೋಕ್ಕೆ. ಸೊ ಬನ್ನಿ ಹೋಗುವ. ಪಾನಿಪುರಿ ರೆಡಿ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ. ನಮ್ಮ ಟಾಮಿಗೂ ಬೇಕಾಗಿದೆ ಅಂತೆ. ನೋಡಿ ಹೆಂಗೆ ಕುತ್ಕೊಂಡವನೇ ಇಲ್ಲಿ ತಿಂತಾನೆ ನೋಡ್ರಿ. ಇವಾಗ ಹುಷಾರಾಗೋನಲ್ಲ, ಏನು ತಿನ್ನಲಿ ಏನು ಬಿಡಲಿ ಅನ್ನಿಸ್ತಾ ಇತ್ತು ಅವನಿಗೆ. ಕೊರಂ ಕೊರಂ ಕೊರಂ. ಮೊದಲೇ ಕೆಲಸ ಮಿನಿಮಮ್ ಪಾನಿಪುರಿ ತಿಂದು 6 months ಆದರೂ ಆಗಿದೆ. ನಮ್ಮದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಊರಿಗೆ ಹೋಗಬೇಕಾಗಿದೆ. ಸೊ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು.
ಬ್ಲೌಸ್ ಸ್ಟಿಚ್ ಆಗಲ್ಲ ಅಂತ ರೆಡಿಮೇಡ್ ಬ್ಲೌಸ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ, ಸಿಕ್ಕಿಲ್ಲ ಗೈಸ್. ಇವಾಗ ಮತ್ತೆ ಮುಂದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ನಮಗೆ ಪೇಸ್ಟಲ್ ಕಲರ್ಸಲ್ಲಿ ಬ್ಲೌಸ್ ಬೇಕಾಗಿತ್ತು. ಅರ್ಜೆಂಟ್ಸ್ ಟೂ ಡೇಸಲ್ಲಿ ನಮಗೆ ಬ್ಲೌಸ್ ಸಿಗುತ್ತೆ. ಇವಾಗ ಸ್ಟಿಚ್ ಹಾಕಿ ಮಾಡೋಕೆ ಹಾಕಿದ್ರು. ಬಟ್ ನೋಡೋಣ. ಅಲ್ಲಿ ನೋಡಿ, ಇಲ್ಲೊಂದು ಟಾಮಿ ಇದೆ. ಟಾಮಿ ವಾಟ್ಸ್ ನೇಮ್? ಟ್ವಿಕ್ಸ್. ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ಗೈಸ್. ಸಿಗಲಿಲ್ಲ. ಸಡನ್ ಪ್ಲಾನಾಗಿ ನಾನು ಮಲ್ಕೊಂಡು ಎದ್ದು ಬಂದಿದ್ದೀನಿ. ಮುಖ ನೋಡಿ ಯಾವ ಥರ ಇದೆ ನಮಗೆ. ನಮ್ಮ ಅಮ್ಮ ಕಾಲ್ ಮಾಡಿದ್ರು ಫ್ರೈಡೇ ಊರಿಗೆ ಬರಬೇಕು ಅಂತ. ಸೊ ಫ್ರೈಡೇ ಊರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಫೈನಲ್ಲಿ ನಮಗೆ ಯಾವುದೂ ರೆಡಿಮೇಡ್ ಬ್ಲೌಸ್ ಇರಲಿಲ್ಲ. ಒಂದ್ಸಲ ಚಿಕ್ಕಪೇಟೆಗೆ ಹೋಗಿ ನೋಡ್ತೀವಿ. ಇಲ್ಲಿ ಜಸ್ಟ್ ಬ್ಲೌಸ್ ಸ್ಟಿಚಿಂಗಿಗೆ ಅಂತ ಬಂದಿದ್ದೀವಿ. ಸ್ಟಿಚಿಂಗ್ ಕೊಟ್ಟು ಆ ಕಡೆ ಹೋಗೋಣ ಅಂತ ಕೊಟ್ಕೊಂಡಿದ್ದೀವಿ. ಗೈಸ್ ಆಗ್ತಾ ಇಲ್ಲ ಗೈಸ್. ನನಗೆ ಏನು ಬಿಸಿಲಿದೆ ಅಂತಂದರೆ, ನಾವು ಮನೇಲಿದ್ದಾಗ ಏನೂ ಬಿಸಿಲಿರಲ್ಲ. ಯಾವಾಗ ಆಚೆ ಬರ್ತೀವಿ ನೋಡ್ರಿ ಅವಾಗ ಬಿಸಿಲಿರುತ್ತೆ. ನಂಗೆ ಸುಸ್ತಾದ್ರೆ ಸುಸ್ತಾಗ್ಬಿಟ್ಟಿದೆ. ಇವಾಗ ಬ್ಲೌಸ್ ಹಾಕ್ಬಿಟ್ಟು 1 hour ಆದಮೇಲೆ ಕೊಡ್ತೀನಿ ಅಂತ ಹೇಳೋರೆ. ಸೊ ಅಲ್ಲಿವರೆಗೂ ಸುಮ್ಮನೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಆಚೆ ಬಂದಿದ್ದೀವಿ. ಬನ್ನಿ. ಇದೇನೋ ಹೇಳ್ತಾಳೆ ಕೇಳಿ. ಫಿಕ್ಸ್ ಆಗಿದ್ಮೇಲೆ 1 year ಅಂತ. ಮದುವೆ ಫಿಕ್ಸ್ ಆದಮೇಲೆ 1 year ಫುಲ್ ಮಾರ್ಕೆಟಿಂಗ್ ಅಂತೆ. ಸ್ಯಾಟಿಸ್ಫೈ ಆಗೋವರೆಗೂ ಮಾರ್ಕೆಟ್ ಅಂತೆ. ಆಮೇಲೆ ಮದುವೆ ಆಗ್ತಾಳಂತೆ. ಮ್ಯಾರೇಜ್ ಮುಗೀತು. ನಮ್ಮ ಪಪ್ಪ ಇವಾಗ 2 months ಅಲ್ಲಿ ಫಿಕ್ಸ್ ಆದರೆ ಮದುವೆ ಮುಗಿಸ್ಬಿಡ್ತಾರೆ ಗೈಸ್. ಈಗ 1 year ಟೈಮ್ ತೊಗೊತಾಳಂತೆ. ಆಮೇಲೆ ಇಲ್ಲಿ ನೋಡಿ, ಕೈ ಕೊಡಿಲಿ ಅಸೈನ್ಮೆಂಟ್ ಬರ್ದು. ನಂದು ಅಸೈನ್ಮೆಂಟ್ ಅಲ್ಲ ಗೈಸ್, ಅವಳ ಅಸೈನ್ಮೆಂಟ್. ಹೋಗ್ತಾ ಇಲ್ಲ ಗೈಸ್. ನಾವು ಬರ್ತೀವಿ ಗೈಸ್. ಇವ್ರ ಊರಲ್ಲೇನೋ ಸಾರಿದೆಲ್ಲ ಫುಲ್ ಚೀಪ್ ಅಂತೆ. ಸ್ಟಿಚ್ ಮಾಡ್ತಾ ಬರೀತಾರೆ ಗೈಸ್. ಇವರಿಗೆಲ್ಲ ಏನು ಗೊತ್ತಾ ಗೈಸ್, ನಾನು ಅಲ್ಲಿ ಬ್ಲೌಸ್ ಸ್ಟಿಚಿಂಗಿಗೆ 1 ಡೇಲ್ಲೇ ಎಷ್ಟು ದಿನ ಬಿಟ್ಟು ಕೊಟ್ಟರು ನಾರ್ಮಲ್ ಬ್ಲೌಸಿಗೆ 800, ವಿತ್ ಪ್ಯಾಡೆಡ್ ಅಂದರೆ 1200. ಸೊ ಇವನು ಹೇಳ್ತಾ ಇದ್ದ ನಮ್ಮ ಕಡೆ ಬಾ 250ಗೆಲ್ಲ ಸ್ಟಿಚ್ ಮಾಡಿಸ್ಕೊಡ್ತೀನಿ ಅಂತೆ. ಸೊ ನೆಕ್ಸ್ಟ್ ಅಲ್ಲೇ ಹೋಗೋಣ. ನಮ್ಮ ಮನೇಲಿ ಇವಾಗ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋಗೋದು, ಹಿಂಗೆ ಬರೋದು, ಹಿಂಗೆ ಹೋಗೋದು, ಮತ್ತು ಹಿಂಗೆ ಬರುತ್ತೆ. ಸ್ಟೇಟ್ ಚೇಂಜ್ ಮಾಡೋಣ. ಅಷ್ಟೇ. ತೆಲಂಗಾಣ ಸ್ಟೇಟ್. ಏನು ಗೊತ್ತಾ ಗೈಸ್, ಆಚೆ ಬಿಸಿಲಿದೆ. ಇವಾಗ ನಮಗೆ ತಿರುಗಾಡೋಕ್ಕಾಗಲ್ಲ. ಸೊ ಇಲ್ಲಿ AC ಹಾಕಿದ್ದಾರೆ. ಸುಮ್ಮನೆ ನೋಡೋ ನೆಪದಲ್ಲಿ ಇಲ್ಲಿ ಕುತ್ಕೊಂಡಿದ್ದೀವಿ. ಅವ್ನು ಅವಾಗಿಂದ ನಮಗೆ ನೋಡ್ತವ್ರೆ. ಹಂಗೆ ತೋರಿಸಿ ನೋಡಿ, ಮೀಸೋಗಿ ಬಂದಿದ್ದೀವಿ ಗೈಸ್. ನೋಡಿ ಬ್ಯಾಗ್ಸ್ ಎಲ್ಲ. ಸೊ ಇವಾಗ ನನ್ನ ಬರ್ಡೇಗೊಂದು, ನಮ್ಮ ಅಕ್ಕ ಒಂದು, ನನ್ನ ಫ್ರೆಂಡ್ ಒಂದು ಎಲ್ಲ ಬರ್ಡೇ ಗಿಫ್ಟ್ ಕೊಡಿಸ್ತಾರಂತೆ. ಸೊ ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ. ನಮ್ಮ ಇದ್ದಾಗ ಗಿಫ್ಟ್ ಕೊಡಿಸ್ತಾರಂತೆ. ಇವಾಗ 1-2 ಬ್ಯಾಗ್. ಎಷ್ಟು ಕ್ಯೂಟ್ ಆಗಿದೆ ಗೈಸ್. ಶೇಡ್ಸ್. తినకంత ఇది చేస్తా కేసరి బాత్ దోశ, సెట్ దోశ. అట్లేం లేదు. శ్వేతది ఎల్లుండి బర్త్డే, అట్లా షాపింగ్కి వచ్చింది. ಏನಂದರೆ ಇಲ್ಲೊಂದೇ ಇರೋದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಇದು ಶಿವಸಾಗರ, ಶಾಂತಿಸಾಗರ ಅಂತ ಹೇಳಿ ಎವ್ರಿ ಟೈಮ್ ಇಲ್ಲೇ ತಿನ್ನೋದು. ನನಗೆ ಇಡ್ಲಿ ಇಷ್ಟ ಜಾಸ್ತಿ. ಸೊ ಇಡ್ಲಿ ಇನ್ನು ಆನ್ ದ ವೇ ಬರ್ತಾ ಇದೆ. ಅಲ್ಲಿವರೆಗೂ ಸ್ವೀಟು ದೋಸೆ ತಿಂತಾ ಇದ್ದೀವಿ ಅಷ್ಟೇ. ಫೈನಲಿ ಹೋಗ್ತಾ ಇದ್ದೀವಿ ಗೈಸ್. ಏನಂದರೆ ನಾವು ಬಂದಿರೋದು 4 ಗಂಟೆಗೆ. 4 ಗಂಟೆ ಅಲ್ಲ, 2 ಗಂಟೆಗೆ. 2 ಗಂಟೆಗೆ ಬಂದಿದ್ದೀವಿ. 6 ಗಂಟೆವರೆಗೂ ನಮ್ಮ ಕೆಲಸ ಮುಗೀತು. ಬ್ಲೌಸ್ ಕೊಟ್ಟರು, ಬ್ಲೌಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಟಾಮಿನ ಒಂದೇ ಬಿಟ್ಕೊಂಡು ಬಂದಿದ್ದೀವಿ ಅಂತ ಇಷ್ಟು ಬೇಗ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಚಿಕ್ಕಪೇಟೆದಲ್ಲಿ ಕೆಲಸ ಇತ್ತು. ನಮ್ಮ ಅಮ್ಮ ಏನೋ ತೊಗೊಂಡು ಬಾ ಅಂತ ಹೇಳಿದರು. ಅಲ್ಲಿ ಹೋಗೋಕ್ಕಾಗಿಲ್ಲ ಗೈಸ್. ಮತ್ತೆ ನಾಳೆ ಬರಬೇಕಂತ ಹೋಗ್ತಾ ಇದ್ದೀವಿ. ನಾಳೆ ಬಿಟ್ಟು ನಾನು ಬರ್ತೀನಿ. ಬೋಲಾರ್ ಗಾಡಿ 60,000 ನಾವು ಮುಂಚೆ ಎಲ್ಲ ಏನಂದರೆ ಬರ್ತಿದ್ವಿ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಾನು ಸರು ಬರ್ತಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ಚಿಕ್ಕಪೇಟೆ, ಕಮರ್ಷಿಯಲ್ ಸ್ಟ್ರೀಟ್, ಮಲ್ಲೇಶ್ವರಂ, ಜಯನಗರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಬಸ್ಸಿಗೆ ಬರ್ತಿದ್ವಿ, ಬಸ್ಸಿಗೆ ಹೋಗ್ತಿದ್ವಿ. ಇವಾಗ ಆಗ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಅಲಸಿ ಆಗ್ಬಿಟ್ಟಿದ್ದೀವಿ. 5,000 घालो सुद्धा का सिटी बाहेर नाही. 3,000 घालो सुद्धा वाता किलो देत राहतेस. ಊಟ ಆಗಿದೆ ಗೈಸ್, ನಿದ್ದೆ तू घाला ಅಷ್ಟೇ ಗೈಸ್. ಅವ್ರ ಲಮಾನಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಗ್ತಾ ಇದ್ದಾರೆ ನೋಡಿ. तर काय करू रे? कालेन किलो तो घाला का आता काले
सगळे ಒಳ್ಳೆ ಕೆಲಸ ಮಾಡಿದ್ವಿ. ಸುಮ್ಮನೆ ಜೋಕ್ ಮಾಡಿದ್ವಿ ಜೋಕ್. ಫಸ್ಟ್ ಹೇಳ್ಬೇಕಲ್ಲ ನನಗೆ ಜೋಕ್ ಅಂತ. बस कनाको सुना ಸಾಕಾಯ್ತು ಗೈಸ್ ಟ್ರಾಫಿಕ್ ಎಷ್ಟು ನನಗೆ ನನ್ನ ಟಾಮ್ ಬರೇ ಇಮಿಟೇಟ್ ಮಾಡ್ತಾರೆ ಗೈಸ್ ನನ್ನ ಫ್ರೆಂಡ್ಸ್. ನನಗೆ ನಾನು ಬ್ಲಾಗ್ ಮಾಡ್ತೀನಿ ಅಂದ್ರೆ ಒಬ್ರು ಸಪೋರ್ಟ್ ಮಾಡಲ್ಲ, ಬರೀ ಇಮಿಟೇಟ್ ಮಾಡೋದು ಮಾಡ್ತಾರೆ. ನಮ್ಮ ಟಾಮಿನ ಕಟ್ ಬಂದಿದ್ದೀನಿ, ನಾನು ಯಾವಾಗ ಹೋಗ್ಬಿಟ್ಟು ಇದು ರೀಚ್ ಆಗ್ತೀನಿ ಅಂತ. ಚಿಕ್ಕಪೇಟೆಗೆ ಹೋಗಿಲ್ಲ ಅಂತ ಅನ್ಕೊಂಡು ಚಿಕ್ಕಪೇಟೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋದ್ರೆ ಟೈಮ್ ಆಗುತ್ತೆ ಅನ್ಕೊಂಡ್ಬಿಟ್ಟು 8 ಅಷ್ಟಿಗೆ ಬರಬೇಕು ಅಂತ ಬಂದಿದ್ವಿ. ಇವಾಗ ಇಲ್ಲೇ 8 ಆಯಿತು. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮತ್ತೆ ನಾಳೆ ಬರಲೇಬೇಕು ಅಷ್ಟೇ. ಮತ್ತೇನಂತೀರಾ, ನೀವೇನಂತೀರ ರೀ? ನೋಟ್ ಹಾಕ್ಸ್